ಹಕ್ಕಿಗಳ ಬಗ್ಗೆ ಮಾಹಿತಿನ ವೀರುಪ್ರಸಾದ್ ಅವರು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಅವ್ರ ಹತ್ರ ಇರೋ ಕಲರ್ಫುಲ್ ಹಕ್ಕಿಗಳ ಬಗ್ಗೆ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಇವರ ಹತ್ರ ಇರೋ ಹಕ್ಕಿಗಳು ಇಷ್ಟು ಹೆಲ್ತಿಯಾಗಿರೋದಕ್ಕೆ ಕಾರಣ ಇವ್ರು ಕೊಡೋ ಫುಡ್ಡು. ಹಾಗಾದರೆ ಬನ್ನಿ ಇವ್ರು ಕೊಡೋ ಫುಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಏನೇನೋ ಇಟ್ಟಿದ್ದೀರಾ ಈ ಐಟಮ್ಸ್ ಬಗ್ಗೆ ಸ್ವಲ್ಪ ತೋರಿಸ್ತೀರಾ? ನೀವು ಕೊಡುವಂತ ಫುಡ್ ಇದು ರಿಯೋಸ್ ಅಂದ್ರೆ ಏನು ಬ್ರ್ಯಾಂಡ್ ಅದು? ಹೌದು ಸರ್, ಅದು ನನ್ನ ಫ್ರೆಂಡ್ ಧನುಷ್ ಅಂತ ಹೇಳಿ ಅವ್ರದ್ದು ಬ್ರ್ಯಾಂಡ್ ಅದು. ಅಂಡ್ ಆ ಬ್ರ್ಯಾಂಡ್ ನ ಮಾತ್ರ ನಾವು ಪ್ರಮೋಟ್ ಮಾಡೋದು. ಏನಕ್ಕೆ ಪ್ರಮೋಟ್ ಮಾಡ್ತೀವಿ ಅಂದ್ರೆ ನನ್ಗೆ ಅವರು ತುಂಬಾ ವರ್ಷದಿಂದ ಗೊತ್ತು, ನಮ್ಮ ಸ್ನೇಹಿತರು, ತುಂಬಾ ಆತ್ಮೀಯರವರು, ವರ್ಷದಿಂದ ಗೊತ್ತು. ಜೊತೆಲಿ ಅವರು ಕ್ವಾಲಿಟಿ ಆಫ್ ಸೀಡ್ಸ್ ನ ಮೇಂಟೈನ್ ಮಾಡ್ತಿದ್ದಾರೆ. ಸರ್ ನಾನು ಯಾರ ಹತ್ರ ತಗೊಂಡಿಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರ ಹತ್ರ ತಗೊಂಡಿದ್ದೀನಿ ಸೀಡ್ಸ್ ನ. ನನ್ಗೆ ಯಾರ ಹತ್ರ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಹಾಗಾಗಿ ನಾನು ಈ ಬ್ರ್ಯಾಂಡ್ ಜೊತೆ ಟೈಪ್ ಆದಾಗ ನನಗೆ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಸರ್. ಅವರು ಡಬಲ್ ಕ್ಲೀನ್ ಮಾಡ್ತಾರೆ. ನೀವು ಪರ್ಸನಲಿ ಯೂಸ್ ಮಾಡಿದ್ದೀರಾ? ಪರ್ಸನಲಿ ನಾನು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಯೂಸ್ ಮಾಡಿದ್ದೀನಿ. ಅಷ್ಟೆಲ್ಲ ಯೂಸ್ ಮಾಡಿ ಟ್ರಯಲ್ ಮಾಡಿ ಆಮೇಲೆ ನಾನು ಫೈನಲ್ ಆಗಿ ಫಿಕ್ಸ್ ಆಗಿರೋದು. ಸರಿನಾ? ಸೊ ಪ್ರತಿಯೊಂದು ಪ್ರಾಡಕ್ಟ್ ಸರ್ ಕಂಪ್ಲೀಟ್ ಕಸ್ಟಮೈಸ್ಡ್ ಸರ್ ಇದು. ಒಂದೊಂದು ನಂಗೆ ಪರಿಚಯ ಮಾಡಿಸಿ ಸರ್. ಈಗ ನೋಡಿ, ಈಗ ಇದು ಬಂದು ನಾವು ಟಾನಿಕ್ ಬ್ಲಾಕ್ ಅಂತ ಕರಿತೀವಿ. ಟಾನಿಕ್ ಬ್ಲಾಕ್, ಓಕೆ. ಇದನ್ನ ಯೂಶಲಿ ಮಾರ್ಕೆಟ್ ಅಲ್ಲಿ ಕ್ಯಾಲ್ಸಿಯಂ ಬ್ಲಾಕ್ ಅಂತ ಸೇಲ್ ಮಾಡ್ತಾರೆ. ಓಕೆನಾ? ಅದರಲ್ಲಿ ಬರೀ ಕ್ಯಾಲ್ಸಿಯಂ ಇರುತ್ತೆ. ಓಕೆನಾ? ಇದರಲ್ಲಿ ನಾವು ಕಂಪ್ಲೀಟ್ ಪ್ರತಿಯೊಂದು ಐಟಮ್ಸ್ ನೋಡಿ, ಇಲ್ಲಿ ರೆಪ್ಟಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮೊರಿಂಗಾ ಪೌಡ್ರು, ಹಿಮಾಲಯನ್ ಸಾಲ್ಟು, ಆಮೇಲೆ ಪ್ರತಿಯೊಂದು ರೆಡ್ ಸ್ಟೋನ್, ಎಗ್ ಶೆಲ್ಸ್, ಓಯಿಸ್ಟರ್ ಶೆಲ್ಸ್, ಕಟಲ್ ಬೋನ್ ಪ್ರತಿಯೊಂದು ಮಿಕ್ಸ್ ಮಾಡ್ತೀವಿ ಸರ್. ಇದೆಲ್ಲ ಮಿಕ್ಸ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಸರ್. ಇಷ್ಟು ಇರುತ್ತೆ ಇದರಲ್ಲಿ. ಇಲ್ಲಿರೋದು ಈಗ ಅದೇ ಅಲ್ಲ? ಹೌದು, ಅದೇ ಸರ್. ಸೊ ಇಷ್ಟು ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಬರ್ಡ್ ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಆಮೇಲೆ ಕಣ್ಣಿರ್ಬೋದು, ಬೀಕ್ ಇರ್ಬೋದು, ಕ್ಯಾಲ್ಸಿಯಂ ಸರ್ ಮೇನ್ ಬೇಕಾಗಿರೋದು ಬರ್ಡ್ಸ್ಗೆ. ಸೊ ಪ್ರತಿಯೊಂದು ಕೂಡ ಸಪ್ಲೈ ಚೆನ್ನಾಗಿರೋದ್ರಿಂದ ಇದು ಚೆನ್ನಾಗಿದೆ. ಇಡ್ಬೋದು, ಇನ್ಕ್ಲೂಡಿಂಗ್ ಬೈಟಿಂಗ್ ಟೆಂಡೆನ್ಸಿ ಇದ್ರೆ ಪಕ್ಷಿಗಳಲ್ಲಿ ಇದನ್ನ ಕೊಟ್ರೆ ಅದನ್ನ ಹೋಗಿ ಕೆರೆದು ಅದ್ರ ಬೈಟಿಂಗ್ ಟೆಂಡೆನ್ಸಿನ ಅದು ಕಡಿಮೆ ಮಾಡ್ಕೊಡುತ್ತೆ. ಸೊ ಕೆರೆದಾಗ ಏನಾಗುತ್ತೆ, ಬೈಟಿಂಗ್ ಟೆಂಡೆನ್ಸಿನೂ ಕಡಿಮೆ ಆಯ್ತು, ಜೊತೆಲಿ ಅದಕ್ಕೆ ಬೇಕಾದಂತ ನ್ಯೂಟ್ರಿಷನ್ ಕೂಡ ಸಿಕ್ತು. ಇದು ಕಾನ್ಸೆಪ್ಟ್. ಸೊ ಇದು ಬಂದು ಪರ್ಟಿಕ್ಯುಲರ್ ಆಗಿ ಬರ್ಡ್ಸ್ಗೆ ಅಂತಾನೆ ನಾವು ರೆಡಿ ಮಾಡಿರುವಂತ ಸೀಡ್ಸ್ ಸರ್ ಇದು. ಓಕೆನಾ? ಇದು ಲವ್ ಬರ್ಡ್ಸ್ ಮತ್ತೆ ಆಫ್ರಿಕನ್ ಬರ್ಡ್ಸ್, ಸ್ಮಾಲ್ ಕನ್ಯೂಸ್ ಎಲ್ಲದಕ್ಕೂ ಇದಾಗುತ್ತೆ, ಸೂಟ್ ಆಗುತ್ತೆ. ಇದೇನಂದ್ರೆ ಪ್ಯಾಕೆಟ್ ಬಂದು ಡಬಲ್ ಕ್ಲೀನ್ ಆಗಿರುತ್ತೆ ಐಟಮ್ ಅದು. ಇದರಲ್ಲಿ ಕಂಪ್ಲೀಟ್ ಸೀಡ್ ವೆರೈಟೀಸ್ ಎಲ್ಲಾನು ಇರುತ್ತೆ ಸರ್. ತುಂಬಾ ವೆರೈಟೀಸ್ ಆಫ್ ಸೀಡ್ಸ್ ಇರುತ್ತೆ ಇದರಲ್ಲಿ. ನೀವು ನೋಡಿ, ಎಲ್ಲೂ ಕೂಡ ಒಂದು ಡಸ್ಟ್ ಇಲ್ಲ, ಒಂದೇನು ಇರಲ್ಲ. ತುಂಬಾ ಶೈನಿಂಗ್ ಕಾಣಿಸ್ತಾ ಇರುತ್ತೆ ನಿಮಗೆ ಬೆಳಕಿಗೆ ಇಟ್ರೆ. ಅಷ್ಟು ಚೆನ್ನಾಗಿ ಮಿಷಿನ್ ಕ್ಲೀನ್ ಮಾಡಿರ್ತೀವಿ. ಇನ್ಕ್ಲೂಡಿಂಗ್ ಫ್ರೂಟ್ ಪಲೈಟ್ಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ಇದರಲ್ಲಿ ಇರುತ್ತೆ. ಸೊ ಆ ರೀತಿ ಇದನ್ನ ಕೊಟ್ರೆ ನೀವು ಬರ್ಡ್ ಅಲ್ಲಿ ಆಲ್ಮೋಸ್ಟ್ ಒಂದು 50% ಡೈಟ್ ಕವರ್ ಆಗ್ಬಿಡುತ್ತೆ. ಹಕ್ಕಿಗೆ ಅಂದ್ರೆ ಇದನ್ನ ನೀವು 3 ಹೊತ್ತು ಆತರ ಕೊಡ್ತೀರಾ? ಕೊಡ್ಬೇಕು. ಇದು ಮಾತ್ರ ರೆಗ್ಯುಲರ್. ಅದರಲ್ಲೇ ಇಟ್ರೆ ಆಗತ್ತಾ? ಅದರಲ್ಲೇ ಇಡಬೇಕು. ಪ್ರತಿದಿನ ಬೆಳಗ್ಗೆ ಅದನ್ನ ತೆಗೆದ್ಬಿಟ್ಟು ಈಚೆ ಅದರಲ್ಲಿ ಇರೋದು ಧೂಳೆಲ್ಲ ಇರುತ್ತೆ, ಅಂದ್ರೆ ತಿಂದು ಬಿಟ್ಟಿರುತ್ತಲ್ಲ ಅದೆಲ್ಲಾನು, ಅದನ್ನೆಲ್ಲ ಸ್ವಲ್ಪ ಉರುಬಿಟ್ಟು ಈಚೆಗಡೆ ತಿರ್ಗಾ ಕ್ಲೀನ್ ಮಾಡ್ಬಿಟ್ಟು ಅದನ್ನೇ ತಿರ್ಗಾ ತಗೊಂಬಂದು ಇಡಬೇಕು. ಅದೇನೋ ಖಾಲಿ ಆಗಿದ್ರೆ ಅದನ್ನ ಅದ್ರ ಮೇಲೆ ಟಾಪ್ ಅಪ್ ಮಾಡಬೇಕು, ಇಡಬೇಕು. ಈ ರೀತಿ. ಅದು ಜಾಸ್ತಿ ತಿಂದ್ರೆ ಅದು ವೆಯ್ಟ್ ಗೇನ್ ಆಗುತ್ತೆ, ತುಂಬಾ ಭಾರ ಆಗುತ್ತೆ, ಆತರ ಏನಿಲ್ಲ ಹಕ್ಕಿಗಳೆಲ್ಲ? ಆತರ ಏನಿಲ್ಲ ಅಲ್ಲ ಸರ್? ವೆಯ್ಟ್ ಗೇನ್ ಆಗುತ್ತೆ, ಆಗಲ್ಲ ಅಂತಿಲ್ಲ. ಫ್ಯಾಟ್ ಲೋಡ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಈ ತರ ಡಯಟ್ ಫುಡ್ ಅಲ್ಲೆಲ್ಲ ಆತರ ಏನಾಗಲ್ಲ. ನಾವು ತೋರಿಸುವಂತದ್ದು ಯಾವ್ದ್ರಲ್ಲೂ ಆತರ ಆಗಲ್ಲ ಅಷ್ಟೇ. ಇದು ಬಂದು ಆಲ್ಫಾಬೆಟ್ ಅಂತ ಸಪ್ಲಿಮೆಂಟ್ ಸರ್. ಇದು ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತೀನಿ ಸರ್. ನಾನು ಯೂಸ್ ಮಾಡಿದಿರೋ ಸಪ್ಲಿಮೆಂಟ್ಸು ಇಲ್ಲ, ಮೆಡಿಸಿನ್ಸು ಇಲ್ಲ. ಆದ್ರೆ ಎಲ್ಲಾದ್ರಲ್ಲೂ ದಿ ಬೆಸ್ಟ್ ಅಂತ ಅನ್ಸಿದ್ದು ನನಗೆ ಇದು ಒಂದೇನೆ ಸರ್. ಇದನ್ನ ಕೊಟ್ಕೊಂಡು ಹೋಗ್ಬಿಟ್ರೆ ನೀವು ಪಕ್ಷಿಗಳಿಗೆ ಸಾಯೋರ್ಗು ಏನು ಕಂಪ್ಲೇಂಟ್ ಬರಲ್ಲ ಸರ್. ತುಂಬಾ ಸಿಂಪಲ್. ಜೊತೆಲಿ ಇದು ಹೋಮಿಯೋಪತಿ ಮೆಡಿಸಿನ್ ಆಗಿರೋದ್ರಿಂದ ನಿಮಗೆ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸೊ ಯಾವುದೇ ರೀತಿ ನಿಮಗೆ ಇಂಗ್ಲಿಷ್ ಮೆಡಿಸಿನ್ ಆಗಲಿ ಅದೆಲ್ಲ ಆಗೋದಿಲ್ಲ. ಆಮೇಲೆ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲಾನು ತುಂಬಾ ಜನ ಗೊತ್ತಿರಲ್ಲ, ಹೇಳ್ತೀನಿ. ಇಂಗ್ಲಿಷ್ ಮೆಡಿಸಿನ್ ಕೊಟ್ಟ ಮೇಲೆ ಅದು ಮ್ಯಾಕ್ಸಿಮಮ್ ಎಷ್ಟು ಕನ್ಸ್ಯೂಮ್ ಮಾಡುತ್ತೋ ಅಷ್ಟು ಕನ್ಸ್ಯೂಮ್ ಮಾಡಿದ್ಮೇಲೆ ನಾವು ವಿತಿನ್ 1 hour ಅಲ್ಲಿ ತೆಗೆದ್ಬಿಡ್ಬೇಕು ಅದನ್ನ. ಇಲ್ಲಾಂದ್ರೆ ನಮಗೆ ಪಾಯ್ಸನ್ ಆಗ್ಬಿಡುತ್ತೆ ಅದು. ಸೊ ಈ ರೀತಿ ಪ್ರಾಬ್ಲಮ್ ಇದೆ. ಆದ್ರೆ ಇದು ಹೋಮಿಯೋಪತಿ ಮೆಡಿಸಿನ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ, ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಇಲ್ಲ. ಆರಾಮ್ ಕೊಟ್ಕೊಂಡು ಹೋಗ್ಬೋದು. ಇದು ಹೈ ಕ್ಯಾಲ್ಸಿಯಂ ಕಂಟೆಂಟ್ ಆಗಿರೋದ್ರಿಂದ ನಿಮಗೆ ಪಕ್ಷಿಗಳಿಗೆ ಮೇನ್ ಬೇಕಾದ ಹೈ ಕ್ಯಾಲ್ಸಿಯಂ ಸರ್. ಕ್ಯಾಲ್ಸಿಯಮೇ ಮೇನ್ ಬೇಕು. ಸೊ ಹಾಗಾಗಿ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಬೇರೆ ಪ್ರಾಣಿಗಳಿಗೂ ಆಗುತ್ತೆ ಅನ್ಸುತ್ತಲ್ಲ ಸರ್? ಇದು ಆಕ್ಚುಲಿ ಇದು ಎಲ್ಲಾ ಪ್ರಾಣಿಗಳಿಗೂ ಆಗುತ್ತೆ. ಆದ್ರೆ ನಮಗೆ ಪಕ್ಷಿಗಳಲ್ಲಿ ತುಂಬಾ ಜಾಸ್ತಿ ರಿಸಲ್ಟ್ ಇದೆ. ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಇದು ಇಂಥ ಕಾಯಿಲೆಗೆ ಅಂತಲ್ಲ, ಯಾವಾಗ ಬೇಕಾದ್ರೆ ನೀವು ನಾರ್ಮಲ್ ಯೂಸ್ ಕೊಡಬಹುದು ಸರ್. ಸಪ್ಲಿಮೆಂಟ್ಗೂ ಮೆಡಿಸಿನ್ಸ್ಗೂ ಡಿಫ್ರೆನ್ಸ್ ಇದೆ ಸರ್. ಮೆಡಿಸಿನ್ಸ್ ಅಂತಂದ್ರೆ ನೀವು ಪಕ್ಷಿಗಳ ಇಲ್ನೆಸ್ ಆದ್ಮೇಲೆ ಕೊಡುವಂಥದ್ದು. ಸಪ್ಲಿಮೆಂಟ್ಸ್ ಅಂತಂದ್ರೆ ಇಲ್ನೆಸ್ ಬರ್ದಿರೋ ತಡ ತಡೆಯೋದಕ್ಕೆ ನಾವು ಸಪ್ಲಿಮೆಂಟ್ಸ್ ಕೊಡ್ತೀವಿ. ಓಕೆ. ಸೊ ನೆಕ್ಸ್ಟ್ ಬಂದು ನಮ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಸೊ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಅಂತ. ಇದು ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷ ತಗೊಂಡಿದ್ವಿ ಸರ್ ಇದನ್ನ ಫಾರ್ಮುಲೇಟ್ ಮಾಡೋದಕ್ಕೆ. ಸೊ ತುಂಬಾ ಟೈಮ್ ತಗೊಂಡು ರೆಡಿ ಮಾಡಿ ಅದನ್ನ ಪ್ರಯೋಗ ಮಾಡಿ ಪ್ರತಿಯೊಂದು ಮಾಡಿ ಸಕ್ಸಸ್ ಆದ್ಮೇಲೆ ನಾವು ಕಸ್ಟಮರ್ಗೆ ಬಿಟ್ಟಿರೋದು ಈಚೆ ಕಡೆ. ಸೊ ಆ ಲೆವೆಲ್ವರೆಗೂ ನಾವು ಇದನ್ನ ಟ್ರೈ ಮಾಡಿದ್ದೀವಿ. ಈಗ ಮಾರ್ಕೆಟ್ ಅಲ್ಲೆಲ್ಲ ಕೆಲವೊಂದೆಲ್ಲ ಇದೆ ಸರ್, ಅದೆಲ್ಲಾನು ಎಲ್ಲ ಹಿಟ್ಟುಗಳು ಅದೆಲ್ಲ ಸೇರಿಸ್ಬಿಟ್ಟು ಎಲ್ಲಾನು ಮಾಡ್ತಾರೆ ಸರ್. ಅದೇನಾಗುತ್ತೆ, ಈಗ ಒಳಗಡೆ ಹೋದಾಗ ಏನಾಗುತ್ತೆ, ಅದಕ್ಕೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ.
ಸೊ ನೀವು ಕಲಿಸ್ತಾನೆ ಒಂಥರ ಉಪ್ಪಿಟ್ಟು ತರ ಆಗ್ಬಿಡುತ್ತೆ ಸರ್. ಆ ತರ ಎಲ್ಲ ಇದೆ ಫಾರ್ಮುಲಾಸ್. ಅದು ಕಡಿಮೆ ರೇಟ್ ಅಂತ ಕಸ್ಟಮರ್ಸ್ ತಗೊಂತಾರೆ ತುಂಬಾ ಜನ. ಆದ್ರೆ ಅವ್ರಗಳಿಗೆ ಅಂತಾನೆ ಒಂದು ರಿಪ್ಲೇಸ್ಮೆಂಟ್ ಅಂತ ಹೇಳಿ ನಾವು ಈ ಪ್ರಾಡಕ್ಟ್ ಮಾಡಿರೋದು. ಇದು ತುಂಬಾನೇ ಈಗ ಇರೋದ್ರಲ್ಲೇ ನಿಮ್ಗೆ ಟಾಪ್ ಲೆವೆಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಟಾಪ್ ಲೆವೆಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿರೋದು. ಇದು ಪಕ್ಷಿ ಮಾತ್ರ ತಿನ್ಬೇಕು ಅಂತ ಮಾಡಿಲ್ಲ, ಮನುಷ್ಯರು ತಿನ್ನೋದಕ್ಕಿಂತ ರಿಫೈನ್ ಆಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ. ನೀವು 1 ಇಯರ್ ಇದನ್ನೆಲ್ಲ ಬಳಕೆ ಮಾಡಿ ಸರ್, ನಾನು 1 ವರ್ಷ ಟೈಮ್ ತಗೊಂಡಿದ್ದೀನಿ. ನಾನು ಮಾಡೋದಲ್ಲದೆ ಬೇರೆಯವ್ರಿಗೂ ಕೊಟ್ಟು ಮಾಡಿಸಿದ್ದೀನಿ. ಅದು ಗ್ರೋತ್ ಎಲ್ಲ ಚೆಕ್ ಮಾಡಿ. ಹೌದು ಸರ್, ಮೇನ್ ಆಗಿ ಏನ್ ಗೊತ್ತಾ ಸರ್, ಪಕ್ಷಿಗಳಿಗೆ ಡಯಟ್ ಅಂತ ಬಂದಾಗ ವೈಲ್ಡ್ ಅಲ್ಲಿ ಇರುವಂತ, ಈಗ ಕಾಡಲ್ಲಿ ಪಕ್ಷಿ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ಪ್ರತಿಯೊಂದು ಕಾಡಲ್ಲಿರೋ ಪ್ರತಿಯೊಂದು ಗೊತ್ತು, ನಾನು ಏನ್ ತಿಂದು ನಾನು ಜೀವಿಸ್ಬೇಕು ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಅದು ತಿನ್ನುವಂತ ಪದಾರ್ಥನ ನಾವ್ ಇಲ್ಲಿ ತಗೊಂಬಂದು ನಾವ್ ಏನೇ ಬಂದ್ರು ಮ್ಯಾಚ್ ಮಾಡಕ್ ಆಗಲ್ಲ. ಕರೆಕ್ಟ್. ಸೊ ಆದ್ರೂ ಕೂಡ ನಾವು ಆದಷ್ಟು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಅದಕ್ಕೆ ಈ ಪ್ರಾಡಕ್ಟ್ಸ್ ಎಲ್ಲ ಅಷ್ಟೇ, ಇನ್ನೇನಿಲ್ಲ. ನೀರು ಚೇಂಜ್ ಮಾಡ್ತಾ ಇರ್ಬೇಕಾ? ನೀರು ಸರ್, ಶುಚಿ ಅನ್ನೋದು ತುಂಬಾನೇ ಮುಖ್ಯ. ಪ್ರತಿದಿನನೂ ತುಂಬಾ ಕ್ಲೀನ್ ಆಗಿ ಇಟ್ಟಿರ್ಬೇಕು. ಇವೊಂದು ನಾನು ಇಷ್ಟು ದೊಡ್ಡ ಜಾಗ ಮಾಡಿದ್ರು ಕೂಡ ಪ್ರತಿದಿನ ನಾನು ಇಲ್ಲಿ ಒರೆಸ್ತೀನಿ, ಸಾರಿಸ್ತೀನಿ, ಕ್ಲೀನ್ ಕಸ ಗುಡಿಸ್ತೀನಿ, ಕ್ಲೀನ್ ಮಾಡ್ತೀನಿ. ಯಾರೇ ಇಲ್ಲ ಅಂದ್ರೂ ನಾನಂತೂ ಮಾಡೇ ಮಾಡ್ತೀನಿ. ಸೊ ಇಷ್ಟು ಮಾಡಲೇಬೇಕು. ನೀವು ಟ್ರೇ ಕ್ಲೀನ್ ಮಾಡ್ತೀನಿ, ಯಾಕಂದ್ರೆ ಇನ್ಫೆಕ್ಷನ್ಸ್ ಅನ್ನೋದು ಹೆಂಗೆ ಯಾವ ರೀತಿ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಸರ್ ನಮಗೆ. ಸೊ ಪಕ್ಷಿಗಳಿಗಂತೂ ಅದು ಬೇಬಿ ಬರ್ಡ್ಸ್ ಅಂದಾಗ ಅದು ಎಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಆದಷ್ಟು ನಮ್ಮ ಪ್ರಿಕಾಷನ್ ಮೆಷರ್ಸ್ ಅಲ್ಲಿ ನಾವಿರಬೇಕು. ಈ ಒಂದು ನೀರು ಅಷ್ಟೇನೆ ಸರ್, ಪ್ರತಿದಿನ ನಾನು ನೀರನ್ನ ಕಾಯಿಸ್ತೀನಿ. ನೀರನ್ನ ಕಾಯಿಸಿ ಅದಕ್ಕೆ ಹಾಕ್ತೀನಿ. ಅಂದ್ರೆ ತುಂಬಾ ಕಾದಿರೋ ನೀರಲ್ಲ, ಉಗುರು ಬೆಚ್ಚಗಿರೋ ನೀರನ್ನ ನಾನು ಫೀಡ್ ಮಾಡಕ್ಕೆ ಕೊಡ್ತೀನಿ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲಿ ನೀವು ನೀರು ಕುಡಿದಾಗ ನೀವು ಇಂಟೇಕ್ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ನೀರು ಇದ್ರೆ ತುಂಬಾನೇ ಒಳ್ಳೇದು ದೇಹಕ್ಕೆ. ಹಾಗಾಗಿ ಪಕ್ಷಿಗಳಿಗೆ ಅದನ್ನ ಅಭ್ಯಾಸ ಮಾಡಿಸ್ಬೇಕು. ಜೊತೆನಲ್ಲಿ ಫುಡ್ಡು, ನೀವು ನವಣೆ ಇಡ್ತೀರಲ್ವಾ, ಅದನ್ನ ತೊಗೊಂಡೋಗಿ ಡೈಲಿ ಬರೀ ನವಣೆ ಅಲ್ಲ, ಸೀಡ್ ಮಿಕ್ಸ್ ಇಡ್ತೀರಲ್ಲ, ತೊಗೊಂಡೋಗಿ ಅದನ್ನ ಡೈಲಿ ಉರುಬ್ಬೇಕು. ಈಚೆ ಉರುಬಿ ಅದ್ರಲ್ಲಿ ಏನಾದ್ರು ಹುಳ ಇದೆ ಏನೋ ಅಂತ ನೋಡಿ ತಿರ್ಗಾ ಅದನ್ನ ರಿಫೈನ್ ಮಾಡಿ ತಿರ್ಗಾ ಟ್ರೇ ಒಳಗೆ ಬೇಕು. ಕೆಲವೊಂದ್ಸಲಿ ಟ್ರೇ ಒಳಗೆ ಪೂಪ್ ಮಾಡ್ಬಿಟ್ಟಿರುತ್ತೆ ಗೊತ್ತಾಗ್ದೇನೆ, ಅದನ್ನು ಅವಾಗಲೇ ಕ್ಲೀನ್ ಮಾಡಿ ತಿರ್ಗಾ ನೀವು ಇಡಬೇಕು. ಈ ರೀತಿ ಸ್ಪ್ರೌಟ್ಸ್ ಎಲ್ಲನೂ ಪ್ರತಿದಿನ ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಹೊತ್ತು ಕೊಡಬೇಕು. ಬೆಳಗ್ಗೆ ಹೊತ್ತು ಕೊಡಬೇಕು. ವೆಜಿಟೇಬಲ್ಸ್ ಎಲ್ಲನೂ ನೀವು ಚಾಪ್ ಮಾಡಿದ್ರೆ ಅದು ತಿನ್ನಲಿಲ್ಲ ಅಂದರೆ ತುರಿದ್ಬಿಟ್ಟು ಕೊಡಬೇಕು. ಓಕೆನಾ? ಸೊ ಈ ರೀತಿ ಎಲ್ಲನೂ. ಸೊ ಈ ರೀತಿ ಮಾಡ್ಕೊಂಡು ಎಲ್ಲ ತಿನ್ನಲ್ಲ ಅದು. ಇಲ್ಲ ಸರ್, ಇಲ್ಲ ಊಟ ಎಲ್ಲ ಮಾಡ್ತೀವಿ, ಆ ಥರದ್ದೆಲ್ಲ ಕೊಡಕ್ಕೆ ಹೋಗ್ಬಾರ್ದು ಅದಕ್ಕೆ. ಸರ್, ಅನ್ನ ಸಾರು, ಮಸಾಲೆ ಐಟಮು, ಬೇಕ್ರಿ ಐಟಮು ಇವೆಲ್ಲ ಕೊಡಂಗಿಲ್ಲ. ಏನಿದ್ರು ಫ್ರೂಟ್ಸು, ವೆಜಿಟೇಬಲ್ಸು, ಸೀಡ್ಸು ಏನೇ ಇದ್ರು ಕೊಡಿ. ನೀವು ಹಕ್ಕಿಗಳ ಜೊತೆ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ಎಂಡ್ ಆಫ್ ದ ಡೇ ಅದು ಗೂಡೊಳಗೆ ಹೋದಾಗ ಲೋನ್ಲಿನೆಸ್ ಫೀಲ್ ಆಗೇ ಆಗುತ್ತೆ. ಈ ಹಕ್ಕಿಗಳನ್ನು ಗೂಡಿನ ಒಳಗೆ ಆಕ್ಟಿವ್ ಆಗಿಡೋದಕ್ಕೋಸ್ಕರ ಕೆಲವು ಬರ್ಡ್ ಟಾಯ್ಸ್ಗಳು ನಿಮಗೆ ಸಿಗತ್ತೆ. ಬನ್ನಿ ಹಾಗಾದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೆಲ್ಲ ಏನು ಸರ್? ಇದೆಲ್ಲ ಕಂಪ್ಲೀಟ್ ಆಗಿ ಟಾಯ್ಸ್ ಸರ್. ಟಾಯ್ಸ್ ಇದು. ಸೊ ಇದೇನಂತ ಹೇಳಿದ್ರೆ ನಿಮಗೆ ಇದು ಟೀ ಸ್ಟ್ಯಾಂಡ್ ಅಂತ ಕರಿತೀವಿ. ಯೂಶಲಿ ಪಕ್ಷಿಗಳು ಕುತ್ಕೊಳ್ಳೋಕೆ ಮಾಡೋದಕ್ಕೆ ಅದೆಲ್ಲಾನು ಮರನೇ ಜಾಸ್ತಿ ಅವಲಂಬಿತವಾಗಿರೋದು. ಓಕೆನಾ? ಸೊ ಮರದ ಮೇಲೆ ಕುತ್ಕೊಂಡು ಅಂದ್ರೆ ಅದಕ್ಕೂ ಒಂದು ನ್ಯಾಚುರಲ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಈ ತರ ಸ್ಟ್ಯಾಂಡ್ ಗಳನ್ನ ಮಾಡಿದ್ವಿ ನಾವು. ಸರಿನಾ? ತುಂಬಾ ಅಫೋರ್ಡಬಲ್, ಆರಾಮಾಗಿ ಕುತ್ಕೊಳ್ಳುತ್ತೆ, ಮಾಡುತ್ತೆ, ಡ್ಯೂರಬಲ್ ಕೂಡ ಇರುತ್ತೆ. ಇದು ಅದೇ ಬ್ರ್ಯಾಂಡ್ ಇದು ರಿಯೋಸೆ ಸರ್. ಆಮೇಲೆ ನೋಡಿ, ಇದು ಇಂಟ್ರಾಕ್ಟಿವ್ ಆಗೋದಕ್ಕೆ ಒಂದು ಸೀಸೋ ಸ್ಟ್ಯಾಂಡ್ ತರ ಇದು. ಇದು ಸೀಸೋನು ಆಗುತ್ತೆ, ಜೊತೆನಲ್ಲಿ ಇದನ್ನ ಹ್ಯಾಂಗ್ ಕೂಡ ಮಾಡಬಹುದು. ಎರಡು ಆಗುತ್ತೆ. 2 ಬರ್ಡ್ ಕುತ್ಕೊಂಡ್ಬಿಟ್ರೆ ಸರ್ ಆ ಕಡೆ ಈ ಕಡೆ, ಇದು ಸೀಸೋ ಆಗ್ತಾ ಇರುತ್ತೆ ಹಿಂಗೆ. ಸೊ ಆ ಕಡೆ ಈ ಕಡೆ ಸೀಸೋ ಆಗ್ತಾ ಇರುತ್ತೆ. ಎಲ್ಲ ಸ್ಮೂತ್ ಸರ್. ಇಲ್ಲ ಶಾರ್ಪ್ ಆಫಿಟ್ ಅಂತ ಯಾವ್ದು ಇಲ್ಲ ಸರ್. ಈ ಮರನ ಕಚ್ಚಲ್ವಾ ಸರ್ ಹಕ್ಕಿಗಳು? ಕಚ್ಚುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಇದನ್ನು ಕಚ್ಚಲಿ ಏನು ಪ್ರಾಬ್ಲಮ್. ಇದೆಲ್ಲ ಬ್ರೇಕ್ ಆಗಲ್ಲ, ಅನ್ಬ್ರೇಕಬಲ್. ಇದೆಲ್ಲ ಗಂಟೆ ಎಲ್ಲ ಇರೋದ್ರಿಂದ ಅದಕ್ಕೆ ಇಂಟ್ರಾಕ್ಟಿವ್ ಆಗಿರುತ್ತೆ. ಹಕ್ಕಿಗಳಿಗೆ ಇಂಟ್ರಾಕ್ಟಿವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ? ಹೌದು. ಯಾಕಂದ್ರೆ ಗೂಡ್ ಒಳಗಡೆನೆ ಇಟ್ಬಿಟ್ಟಾಗ ಏನಾಗುತ್ತೆ, ಅದಕ್ಕೆ ಈ ತರ ಎಲ್ಲ ಟಾಯ್ಸ್ ಪ್ರೊವೈಡ್ ಮಾಡಿದಾಗ ಅದಕ್ಕೂ ಲೋನ್ಲಿನೆಸ್ ಅಂತ ಅನ್ಸಲ್ಲ. ಅದ್ರ ಜೊತೆ ಚೆನ್ನಾಗಿ ಇಂಟ್ರಾಕ್ಟ್ ಆಗುತ್ತೆ. ಸೊ ಹಾಗೆ. ಸೊ ಇದೆಲ್ಲಾನು ಸ್ವಿಂಗ್ಸ್. ಇದು ಸ್ಮಾಲ್ ಬರ್ಡ್ ಎಲ್ಲ ತಗೊಂಡೋದ್ರೆ ಈ ತರ ಸ್ವಿಂಗ್ ಇರುತ್ತೆ. ಇದರಲ್ಲೂ ಒಂದು ಪುಟಾಣಿ ತಾಯಿ ಹಾಕಿರ್ತೀವಿ ಒಳಗಡೆ, ಇದು ಕೂಡ ಕಚ್ಕೊಂಡ್ ಕೂತಿರುತ್ತದು. ಸೊ ಈ ರೀತಿ ಎಲ್ಲದರಲ್ಲೂ ಏನೋ ಸ್ಪೆಷಾಲಿಟಿ ಕೊಟ್ಟಿರ್ತೀವಿ. ಸಾರಿ, ಇದು ದೊಡ್ಡದು. ಇದು ನಿಮ್ಗೆ ದೊಡ್ಡ ಬರ್ಡ್ ಸನ್ಕಾನ್ಯೂಸ್ ಆ ತರ ಇದ್ದಾಗ ಇದನ್ನ ಯೂಸ್ ಮಾಡ್ಬೋದು. ಈ ಟೇಮ್ಡ್ ಬರ್ಡ್ಸ್ ಗಳಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಸರ್ ಒಂದು ದಿನದಲ್ಲಿ? ಮಿನಿಮಮ್ ಅಂದ್ರೂ ಅರ್ಧ ಗಂಟೆ 1 ಅವರ್ ಬೇಕು, ಕೊಡಬೇಕು. ಅರ್ಧ ಗಂಟೆ 1 ಅವರ್ ತಗೊಬೇಕು, ಆಟ ಆಡಿಸ್ಬೇಕು, ಚೆನ್ನಾಗಿ ಆಟ ಆಡಿಸ್ಬೇಕು, ಮುದ್ದು ಮಾಡಬೇಕು. ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅಲ್ಲೆಲ್ಲನೂ ಮುದ್ದು ಮಾಡಬೇಕು. ತೋರಿಸ್ತೀರಾ ಸರ್? ತೋರಿಸ್ತೀನಿ ನೋಡಿ. ಇಲ್ಲಿ ಇರುತ್ತಲ್ಲ, ಈ ಬರ್ಡ್ನ ಈ ಥರ ಹೋಲ್ಡ್ ಮಾಡಿಕೊಂಡು ನೋಡಿ, ಇದು ಪ್ರೆಷರ್ ಪಾಯಿಂಟ್ಸ್ ಅದಕ್ಕೆಲ್ಲನೂ. ಓಕೆನಾ? ಇದೆಲ್ಲನೂ ಹಿಂಗೆ ಮುದ್ದು ಮಾಡ್ತಿದ್ರೆ ಅದು ಸೈಲೆಂಟ್ ಆಗಿಬಿಡುತ್ತೆ. ಸೈಲೆಂಟ್ ಆಗುತ್ತೆ ನೋಡಿ ಈ ಥರ. ಸೊ ಈಗ ನೋಡಿ, ಈಗ ಇಷ್ಟೊತ್ತರ್ಗ ಆಡ್ತಿತ್ತಲ್ಲ, ಈಗ ಸೈಲೆಂಟ್ ಆಗೋಯ್ತು. ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತದೆ ನೋಡಿ ಈ ತರ. ಆ ತರ ಮುದ್ದು ಮಾಡ್ಬೇಕು. ಅದನ್ನ ಮುದ್ದು ಮಾಡಿ ಅದನ್ನ ನೀಟಾಗಿ ಇಟ್ಕೊಬೇಕು ಸರ್. ಯಾವತ್ತೂ ಅಷ್ಟೇ, ನನ್ನ ಟೇಮ್ ಬರ್ಡ್ಸು ನಿಮ್ಮನ್ನ ಡಾಮಿನೇಟ್ ಮಾಡಕ್ಕೆ ಟ್ರೈ ಬಿಡಬಾರ್ದು. ನೀವು ಅದನ್ನ ಆರಾಮಾಗಿ ತುಂಬಾ ಮುದ್ದಾಗಿ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬರ್ಡ್.
ಯೂಶಲಿ ಸಾಯಂಕಾಲ 6 ಗಂಟೆ ಆದ್ಮೇಲೆ ಪಕ್ಷಿಗಳು ಸ್ವಲ್ಪ ಡಲ್ ಆಗುತ್ತೆ ಸರ್, ಯಾಕಂದ್ರೆ ಅದು ಮಲಗುವಂತ ಟೈಮ್ ಅದು. ಓಕೆ, ಎಷ್ಟೊತ್ತಿಗೆ ಮಲಗುತ್ತೆ ಸರ್ ಹಕ್ಕಿಗಳೆಲ್ಲ? ಸರ್ ಒಂದು ಸೂರ್ಯ ಮುಳುಗಬೇಕು, ಸೂರ್ಯ ಹುಟ್ಟಬೇಕು ಅಷ್ಟೇ ಅದಕ್ಕೆ. ಡಾರ್ಕ್ನೆಸ್ ಅಲ್ಲಿ ಮಲಗತ್ತಾ ಜಾಸ್ತಿ? ಲೈಟ್ ಆಫ್ ಆಯ್ತು ಅಂದ್ರೆ ಮಲ್ಕೊಂಡ್ಬಿಡುತ್ತೆ, ಒಂಚೂರು ಸೌಂಡ್ ಮಾಡಲ್ಲ, ನಿಮ್ಗೆ ಏನು ಮಾಡಲ್ಲ. ಈಗ ಲೈಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಸೂರ್ಯ ಎಲ್ಲೂ ಅದಕ್ಕೆ ಅಷ್ಟು ಗೊತ್ತಾಗಲ್ಲ, ಸೊ ಅದಕ್ಕೆ ಲೈಟ್ ಅನ್ನೋ ಕಾನ್ಸೆಪ್ಟ್ ಅಷ್ಟೇನೆ. ಲೈಟ್ ಆಫ್ ಮಾಡ್ತೀರಾ ಮಲ್ಕೊಂಡ್ಬಿಡ್ತದೆ, ತಲೆಗೆಡ್ಸ್ಕೊಳ್ಳಲ್ಲ ಅಷ್ಟೇ. ಒಂದು ವೇಳೆ ನಿಮ್ಮ ಹಕ್ಕಿ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗಿ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ಆ ವ್ಯಕ್ತಿಗೆ ಈ ಹಕ್ಕಿಯ ಓನರ್ ಅವರ ಫೋನ್ ನಂಬರ್ ಸಿಗ್ಬೇಕಲ್ವಾ? ಅದಕ್ಕೋಸ್ಕರ ಇವರು ಹಕ್ಕಿಯ ಕಾಲಿಗೆ ಒಂದು ರಿಂಗನ್ನು ಹಾಕ್ತಾರೆ. ಬನ್ನಿ ಆ ರಿಂಗಿನ ಉಪಯೋಗ ಏನು ಅಂತ ವೀರುಪ್ರಸಾದ್ ಅವರು ತಿಳಿಸ್ಕೊಡ್ತಾರೆ. ಸರ್ ನೋಡಿ, ಇಲ್ಲಿ ರಿಂಗ್ ಹಾಕಿರ್ತೀವಿ ಸರಿನಾ, ಇದರಲ್ಲಿ ನನ್ನ ಹೆಸರು, ಫೋನ್ ನಂಬರು, ಜೊತೆನಲ್ಲಿ 019 ಅಂತ ಒಂದು ನಂಬರ್ ಇದೆ. ಓಕೆನಾ? ಅದು ಯೂಶಲಿ ಏನಿಗೆ ಅಂತಂದ್ರೆ ನಾವು DNA ಮಾಡಿಸ್ಬೇಕಂದಾಗ ಅದಕ್ಕೊಂದು ಯುನಿಕ್ ನಂಬರ್ ಅಂತ ಬೇಕು. DNA ಮಾಡ್ಸಕ್ಕೆ ಏನಾದ್ರೂ ಒಂದು ನಂಬರ್ ಆಗಿರ್ಬೋದು, ಒಂದು ಯುನಿಕ್ ನಂಬರ್ ಅಂತ ಇರಬೇಕು. ಆಮೇಲೆ ಪಕ್ಷಿ ಇವಾಗೆಲ್ಲ ಹಾರೋಯ್ತು ಈಚೆ ಅಂತಂದಾಗ ಯಾವಾಗ್ಲೂ ಅದು ಬೇರೆ ಪಕ್ಷಿನೇ ಬಂದು ಹೊಡಿಯುತ್ತೆ ಸತ್ತೋಗುತ್ತೆ ಅಂತ ಏನಿಲ್ಲ, ಹಾರೋಗಿ ಬೇರೆ ಮನೆಗೂ ಹೋಗಿ ಸೇರ್ಬೋದು ಕೆಲವೊಂದ್ಸಲ. ಅದು ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೇರಿದಾಗ ಅವರು ಅದು ರಿಂಗ್ ನೋಡ್ಬಿಟ್ಟು ನನಗೆ ಕಾಲ್ ಕೂಡ ಮಾಡ್ಬೋದು. ಕಾಲ್ ಮಾಡಿದಾಗ ನಾನು ಡೈರಿಲಿ ನೋಟ್ ಮಾಡ್ಕೊಡ್ತೀನಿ ಪ್ರತಿಯೊಂದು ನಾನು ಕೂಡ. ಸೊ ಕಸ್ಟಮರ್ ನನಗೆ ಕಾಲ್ ಮಾಡ್ತಾರೆ, ಸರ್ ಈ ಥರ ಮಿಸ್ ಆಗಿದೆ ಬರ್ಡು ಅಂತ ಹೇಳಿ. ಅಕಸ್ಮಾತ್ ಏನೋ ಫೋನ್ ಬಂತು ಅಂದ್ರೆ ನಾವು ಅದನ್ನ ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲಿ ತನಕ ನೀವು ಕಳಿಸ್ತೀರಾ ಸರ್ ಹಕ್ಕಿ? ಅಂದ್ರೆ ಎಷ್ಟು ದೂರ ತನಕ ನೀವು? ಎಲ್ಲಿ ಬೇಕಾದ್ರೆ ಕಳಿಸ್ತೀವಿ ಸರ್, ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಕಳಿಸ್ತೀವಿ. ಎಲ್ಲೆಲ್ಲಿ ಬಸ್ ಫೆಸಿಲಿಟೀಸ್ ಇದೆ ಎಲ್ಲಿ ಬೇಕಾದ್ರೆ ಕಳಿಸ್ತೀವಿ. ಎಲ್ಲಿ ಬೇಕಾದ್ರೆ ಕಳಿಸ್ತೀವಿ. ಬಸ್ಸಲ್ಲೇ ಕಳಿಸ್ತೀವಿ. ತುಂಬಾ ದೂರ ಇತ್ತು ಅಂದ್ರೆ ಅದಕ್ಕೆ ಬೇಕಾದಂತ ಫುಡ್ ಗಿಡ್ಡು ಪ್ರತಿಯೊಂದು ಇಟ್ಬಿಟ್ಟು ಅದಕ್ಕೆ ಅನುಕೂಲ ಆಗೋ ಥರ ನೋಡ್ಕೊಂಡು ಕಳಿಸ್ಕೊಡ್ತೀವಿ. ಪ್ಯಾಕೇಜಿಂಗ್ ಎಲ್ಲ ಅದೇ ರೀತಿ ತುಂಬಾ ಸೇಫ್ ಇರುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿ ಹೋದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ನಾವು ಗೈಡೆನ್ಸ್ ಕೊಟ್ಬಿಟ್ಟಿರ್ತೀವಿ ಮುಂಚೆನೇ ಕಸ್ಟಮರ್ಸ್ಗೆ. ಇವತ್ತಿನ ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಫ್ರಾಡ್ ಅನ್ನೋದು ನಡೆಯುತ್ತೆ. ಅನ್ಫಾರ್ಚುನೇಟ್ಲಿ ಅದು ಹಕ್ಕಿಗಳ ಫೀಲ್ಡಲ್ಲೂ ನಡೆಯುತ್ತೆ. ಇದರ ಬಗ್ಗೆ ವೀರುಪ್ರಸಾದ್ ಅವ್ರು ಏನಂತಾರೆ ಬನ್ನಿ ಕೇಳೋಣ. ಈಗ ಮಾತಾಡುವಂಥ ಹಕ್ಕಿಗಳು ಅದು ಬೇರೆನೇನೋ ಸರ್? ಅದು ಕೆಲವರು ಮಾತಾಡೋ ಹಕ್ಕಿಗಳು ಅಂತಾರೆ ಸರ್. ಅದು ಮಾತಾಡುತ್ತೆ ಅಂತ 200 ಲ್ಯಾಂಗ್ವೇಜ್ ಎಲ್ಲ ಕೇಳಿದ್ವಿ ನಾನು. ಅದೇ ಅನ್ಕೊಂತೀನಿ, ನಮ್ಗೆ ಗೊತ್ತಿಲ್ವಲ್ಲಪ್ಪ ಲ್ಯಾಂಗ್ವೇಜ್, ಅದಕ್ಕೆ ಹೆಂಗ್ ಗೊತ್ತಿರುತ್ತೆ? ನಮ್ಗೆ ಒಂದು ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಕಷ್ಟ ಇದೆ ಸರ್. ಅದು ಪಕ್ಷಿಗಳು ಮಾತಾಡೋದು ಅಂದ್ರೆ ಅದನ್ನ ಮಿಮಿಕ್ ಮಾಡೋದು ಅಂತ ಕರಿತೀವಿ ಸರ್. ಈಗ ನೋಡಿ, ನೀವು ಮನೇಲಿ ಕೂತ್ಕೊಂಡಿರ್ತೀರಲ್ಲ ಸರ್, ನಿಮ್ಮ ಮನೇಲಿ ಮಾತಾಡ್ತಾ ಇರ್ತೀರಾ ನೀವು, ಅದ್ರಲ್ಲಿ ಯಾವ್ದಾರು ಒಂದು ಚಿಕ್ಕ ಪುಟ್ಟ ವರ್ಡ್ನ ಅದು ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ ಸರ್. ರೆಕಾರ್ಡ್ ಮಾಡ್ಕೊಂಡು ಅದೇನ್ ಮಾಡುತ್ತೆ, ಅದನ್ನ ಮಾತ್ರ ರಿಪೀಟ್ ಮಾಡಿ ಹೇಳುತ್ತೆ. ಆಮೇಲೆ ನೀವು ಇನ್ನೊಂದು ಅದನ್ನ ಹತ್ರ ಇಟ್ಕೊಂತಿರಲ್ಲ ಸರ್, ನೀವು ಅದನ್ನ ಡೈಲಿ ಮಾತಾಡ್ತೀರಾ ಅನ್ಕೊಡಿ. ಏನೋ ಒಂದು ಹೆಸರು ಚೆರ್ರಿ ಅಂತ ಹೆಸರು ಇಡ್ತೀರಾ, ಹಾಯ್ ಚೆರಿ ಅಂತ ಕರಿತಾ ಇದ್ರೆ ಅದೇನ್ ಮಾಡುತ್ತೆ, ಅದನ್ನ ರಿಪೀಟ್ ಮಾಡುತ್ತೆ. ಅದು ಗೊತ್ತಾಗುತ್ತೆ ಅದಕ್ಕೆ, ಅದನ್ನ ರಿಪೀಟ್ ಮಾಡುತ್ತದು. ಅಷ್ಟೇ ಮಿಮಿಕ್ ಮಾಡೋದು ಅಂದ್ರೆ. ನೀವೇನೋ ಕ್ವಶನ್ ಕೇಳ್ತೀರ, ಅದು ಆನ್ಸರ್ ಹೇಳುತ್ತೆ, ಹಂಗಲ್ಲ. ಮತ್ತೆ ಇನ್ನೊಂದು, ಈಗ ನಾರ್ಮಲ್ ನಾವೀಗ ಟೇಮ್ಡ್ ಬರ್ಡ್ಸ್ ಅಂದ್ರೆ ಹಿಂಗ್ ಕೈ ಕೊಟ್ರೆ ಬಂದೇ ಬರುತ್ತೆ, ಅದಕ್ಕೇನು ವರ್ಡ್ಸ್ ಎಲ್ಲ ಹೇಳ್ಬೇಕಂತ ಇಲ್ಲ ಸರ್. ಅದನ್ನ ಸ್ಟೆಪ್ ಅಪ್ ಅಂತ ಕರೀತಾರೆ ಸರ್. ಬರ್ಡ್ ಹತ್ಕೊಳ್ಳೋದು ಹೆಂಗ್ ಗೊತ್ತಾ ಸರ್? ಒಂದು ಮರ ಅಂತಂದ್ರೆ, ಇದು ಮರ ಅಂತಂದ್ರೆ ಬರ್ಡ್ ಹತ್ತದು ಒಂದು ಇದ್ರ ಮೇಲೆ ಕಾಲಿಡುತ್ತೆ, ನೆಕ್ಸ್ಟ್ ಇದ್ರ ಮೇಲೆ ಕಾಲಿಡುತ್ತೆ, ನೆಕ್ಸ್ಟ್ ಇದ್ರ ಮೇಲೆ ಕಾಲಿಡುತ್ತೆ. ಇದು ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದು ಅಂತ ಕರಿತೀವಿ ನಾವು ಪಕ್ಷಿಗಳು. ಅದು ಅದರ ಒಂದು ಮೈಂಡ್ ಸೆಟ್ ಅದು. ಆ ರೀತಿ ನಾವು ಪಕ್ಷಿ ಇಲ್ಲಿ ಕೂತಿದೆ ಅಂದ್ರೆ ಪಕ್ಷಿ ಮುಂದೆ ಇಟ್ಬಿಟ್ಟು ಇದ್ರ ಮೇಲೆ ಹಿಂಗ್ ಇಟ್ರೆ ನಾವು ಆಬ್ವಿಯಸ್ಲಿ ಹತ್ತದ ಅದ್ರ ಮೇಲೆ ಅದು. ಸರಿ, ಅವ್ರಿಗೆ ಹೇಳಿ ಸರ್ ಸ್ಟೆಪ್ ಡೌನ್ ಅಂತ ಮಾಡು ಅಂತ. ಸ್ಟೆಪ್ ಡೌನ್ ಅಂತ ಮಾಡಲ್ಲ, ಸ್ಟೆಪ್ ಡೌನ್ ಅಂತ ಮಾಡು ಅಂತ ಹೇಳಿ ಇಳಿತ ಅದು ಬರ್ಡು, ಇಳಿಯಲ್ಲ. ಅಷ್ಟೇ, ಇನ್ನೇನಿಲ್ಲ. ಕೆಲವೊಬ್ರೆಲ್ಲ ಹೇಳ್ತಾರೇನು, ಫ್ಯಾನ್ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ರೆಕ್ಕೆ ಕಟ್ ಮಾಡ್ತೀವಿ, ಫ್ಯಾನ್ ಇರುತ್ತೆ ಅದಕ್ಕೋಸ್ಕರ ಕಸ್ಟಮರ್ ಹೇಳ್ತಾರೆ ಅದಕ್ಕೋಸ್ಕರ ನಾವು ಟೇಪ್ ಹಾಕ್ತೀವಿ. ಸೊ ಇದು ಮಾಡಬಾರ್ದು ಸರ್. ಯಾಕಂದ್ರೆ ಏನಾಗುತ್ತೆ, ಬರ್ಡ್ಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ ಸರ್. ಈಗ ಟೇಪ್ ಹಾಕ್ಬಿಟ್ರೆ ನೀವು ನೋಡಿ, ನಮ್ಮಲ್ಲಿ ನೋಡಿ ಯಾವ ಬರ್ಡ್ ಕೂಡ ಫ್ರೀ ಬಿಟ್ಟಿರ್ತೀವಿ. ಏನಕ್ಕೆ ಅಂದ್ರೆ ಅದು ಸ್ವಚ್ಛಂದವಾಗಿ ಹಾರಾಡ್ಬೇಕು, ಓಡಾಡ್ಬೇಕು ಸರ್. ಹಾಗಂತ ನೀವು ನಿಮ್ ಕಂಫರ್ಟಬಲ್ಗೋಸ್ಕರ ಬರ್ಡ್ಗೆ ಡಿಸ್ಕಂಫರ್ಟ್ ಮಾಡಬಾರ್ದು. ಕರೆಕ್ಟ್ ಅಲ್ವಾ? ಅದನ್ನು ಕೂಡ ನಮ್ ತರನೇ ಮನೆಯಲ್ಲಿ ಒಬ್ಬ ಸದಸ್ಯ ಅಂತ ಅನ್ಕೊಂಡ್ರೆ ಯಾರು ಅದಕ್ಕೆ ವಿಂಗ್ಸ್ ಕಟ್ ಮಾಡಲ್ಲ, ಯಾರು ಅದಕ್ಕೆ ಟೇಪ್ ಹಾಕಲ್ಲ. ಹಕ್ಕಿಗಳ ಬಗ್ಗೆ ಮಾಹಿತಿ ಕೊಡುವಂತ ಈ ಕಲರ್ಫುಲ್ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಇಲ್ಲಿ ಯಾವುದೇ ಪ್ರಾಡಕ್ಟ್ಗಳನ್ನ ತೋರಿಸೋದಾಗ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಾಗ್ಲಿ ಈ ವಿಡಿಯೋದ ಉದ್ದೇಶ ಅಲ್ಲ. ನೀವು ಏನಾದರೂ ಹಕ್ಕಿ ತರ್ತೀರಾ ಅಂದರೆ ನಿಮಗೆ ಮಾಹಿತಿ ಸಿಗಲಿ ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ವೀರುಪ್ರಸಾದ್ ಅವರು ಹೇಳೋ ಪ್ರಕಾರ ಹಕ್ಕಿಗಳಿಗೆ 20 ರಿಂದ 30 ವರ್ಷ ಆಯಸ್ಸಿರುತ್ತೆ. ಅಷ್ಟು ವರ್ಷ ಅದು ನಿಮ್ಮ ಮನೆಯಲ್ಲಿರುತ್ತೆ. ಸೊ ನಿಮ್ಮ ಹತ್ರ ಅಷ್ಟು ಟೈಮ್ ಇದ್ದರೆ, ಅದಕ್ಕೆ ಟೈಮ್ ಕೊಡೋಕ್ಕೆ ನಿಮ್ಮ ಹತ್ರ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಹಕ್ಕಿಗಳನ್ನ ಮನೆಗೆ ತನ್ನಿ. ಇಲ್ಲಾಂದರೆ ನೀವು ಒಂದ್ಸಲ ಇವರ ಫಾರ್ಮಿಗೆ ವಿಸಿಟ್ ಮಾಡಿ ಹಕ್ಕಿಗಳ ಜೊತೆ 1 hour 2 hours ಸ್ಪೆಂಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹಕ್ಕಿಗಳು ಯಾವ ರೀತಿ ಇರುತ್ತೆ, ಅದರ ಬಿಹೇವಿಯರ್ ಹೇಗೆ, ಅದರ ಬಿಹೇವಿಯರ್ ನಿಮಗಿಷ್ಟ ಆಗತ್ತಾ, ಇದನ್ನೆಲ್ಲ ನೀವು ನೋಡಿಕೊಂಡು ಆಮೇಲೆ ಹಕ್ಕಿ ತರೋದನ್ನು ಡಿಸೈಡ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.